ಇದು ಏಪ್ರಿಲ್ 20 ಕಾಶ್ಮೀರ್ಗೆ ಹೊರಟಿದ್ದು. 21 ಅಲ್ಲಿ ರೀಚ್ ಆಗಿದ್ದು ನಾವು. ಅಲ್ಲಿ ಅವತ್ತು ರೀಚ್ ಆಗಿಬಿಟ್ಟು ಶ್ರೀನಗರ್ ಸೈಟ್ ಸೀಯಿಂಗ್ ಎಲ್ಲ ಮಾಡೋಣ ಅಂತ ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಹೋಗಿದ್ದು ಶಂಕರಾಚಾರ್ಯ ಹಿಲ್ಸ್ಗೆ, ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಟ್ಯೂಲಿಪ್ ಗಾರ್ಡನ್ಗೆ ಬಂದ್ವಿ. ಟ್ಯೂಲಿಪ್ ಗಾರ್ಡನ್ಗೆ ಬಂದುಬಿಟ್ಟು ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ವಾಪಸ್ ನಮ್ಮ ಹೋಟೆಲಿಗೆ ಬಂದಿದ್ದು. ಟ್ಯೂಲಿಪ್ ಗಾರ್ಡನ್ನಲ್ಲೂ ಅಷ್ಟೇ ಮತ್ತು ಶಂಕರಾಚಾರ್ಯ ಹಿಲ್ಲಲ್ಲೂ ಅಷ್ಟೇ ಎಲ್ಲ ಫುಲ್ ಸೆಕ್ಯೂರ್ಡ್ ಇತ್ತು. ಸೆಕ್ಯೂರಿಟಿಯವ್ರು ಇದ್ದಿದ್ದರು, ಆರ್ಮಿ ಫೋರ್ಸಸ್ ಇತ್ತು. ಎಲ್ಲ ಕೇಳಿ ಮಾಡಿ ಚೆಕ್ ಮಾಡಿನೇ ಒಳಗಡೆ ಎಂಟ್ರಿ ಕೊಟ್ಟಿದ್ದು ನಾವೆಲ್ಲ. ಅಲ್ಲಿ ಆ ಥರ ಇದ್ದಿದ್ದರಿಂದ ನಮ್ಗೆ ಆ ಥರ ಭಯದ ವಾತಾವರಣ ಅಂತ ಸ್ಟಾರ್ಟಿಂಗ್ ಏನು ಫೀಲ್ ಆಗಿಲ್ಲ. ಆಮೇಲೆ ನೈಟು ಅಷ್ಟೇ, ನಾವು ಹೋಟೆಲಿಗೆ ಬಂದಮೇಲೂ ಅಷ್ಟೇ ಸಂಜೆ ಎಲ್ಲ ವಾಕಿಂಗ್ ಹೋಗಿದ್ದೀವಿ. ನಾವು 3 ಜನ ವಾಕಿಂಗ್ ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬಟ್ ಆ ಥರ ಒಂದು ಯಾವುದನ್ನೂ ನಮಗೆ ಫೀಲ್ ಆಗಿಲ್ಲ, ಭಯ ಆಯಿತು ಅಂತ ಫೀಲ್ ಆಗಿಲ್ಲ ನಮಗೆ. ಆಮೇಲೆ ನೆಕ್ಸ್ಟು ಅವತ್ತು ನೈಟ್ ಆಯಿತು. ನೆಕ್ಸ್ಟು ಡೇ ನಮ್ಮದು ಪೆಹಲ್ಗಾಮ್ ಇದ್ದಿದ್ದು. ಮಾರ್ನಿಂಗ್ 8 o'clockಗೆ ಹೊರಟ್ವಿ. ನಮ್ಮ ಡ್ರೈವರ್ಗೆ ಹೇಳ್ಕೊಂಡಿದ್ವಿ, ಅವರು ಬೇಗ ರೆಡಿಯಾಗಿದ್ಬಿಡಿ, ಆಮೇಲೆ ಅಲ್ಲಿ ಫುಲ್ ರಶ್ ಆಗಿಬಿಡತ್ತೆ, ಹೋಗೋಣ ಅಂತ ಹೇಳಿದರು. ಅವರು 8 o'clockಗೆ ಎಕ್ಸಾಕ್ಟ್ಲಿ ಬಂದರು. ಅಲ್ಲಿಂದ ಹೊರಟು ಆಮೇಲೆ ನೆಕ್ಸ್ಟ್ ಒಂದು 11:15 ಆಗಿರಬೇಕು, ಅಲ್ಲಿ ಪೆಹಲ್ಗಾಮಿಗೆ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಕೇಳ್ತಾರೆ ಅವರು, ಕುದುರೆಯವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಫಸ್ಟು ನಮ್ಮನ್ನು ಡ್ರೈವರ್ಸೇ ಕರ್ಕೊಂಡು ಹೋಗ್ತಾರೆ, ಕಾರ್ ಡ್ರೈವರ್ಸ್ ಕರ್ಕೊಂಡು ಹೋಗ್ತಾರೆ ಕುದುರೆಯವ್ರ ಹತ್ರ. ಆಮೇಲೆ ಅವರು ಅಲ್ಲಿ ಹೇಳ್ತಾರೆ, ನಿಮಗೆ 2 ಪಾಯಿಂಟ್ ಇದೆ, ಅಲ್ಲಿ ಯಾವ ಕಡೆ ನೀವು ಸೆಲೆಕ್ಟ್ ಮಾಡ್ಕೋತೀರಾ ಅಂತೆಲ್ಲ ಕೇಳ್ತಾರೆ ಅವರು. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಇದು ಬೈಸರನ್, ಎಲ್ಲಿ ಅಟ್ಯಾಕ್ ಆಗಿದೆಯೋ ಮೊನ್ನೆ, ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಮಿನಿ ಸ್ವಿಟ್ಜರ್ಲೆಂಡ್ ಅಂತಲೇ ಫೇಮಸ್ ಅದು ಆ್ಯಕ್ಚುಲಿ. ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಹೋಗೋಣ ಅಂತ. 3 ಕುದುರೆಯನ್ನು ಹೈರ್ ಮಾಡ್ಕೊಂಡ್ವಿ. 3 ಕುದುರೆಯವ್ರ ಜೊತೆ ಒಬ್ಬರು ಬರ್ತಾರೆ, ಆ ಕುದುರೆವಾಲ ಅಂತ ಹೇಳ್ತಾರಲ್ಲ, ಅವ್ರು ಬರ್ತಾರೆ ಒಬ್ಬರು, ಅವರೇ ಮ್ಯಾನೇಜ್ ಮಾಡೋದು. ಮೇಲ್ಗಡೆ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲೇ ಹೈದರಾಬಾದ್ ಫ್ಯಾಮಿಲಿಯವರು ಒಬ್ರು ಸಿಕ್ಕಿದ್ರು, ಅವ್ರ ಹತ್ರನೂ ಮಾತಾಡಿಕೊಂಡು ಮೇಲ್ಗಡೆ ಹೋಗಿದ್ದೀವಿ. ತುಂಬ ಚೆನ್ನಾಗಿದೆ ಜಾಗ, ಮಾತ್ರ ಅದ್ಭುತವಾದಂಥ ಜಾಗ. ನಾವಿರೋದು ಹುಟ್ಟಿ ಬೆಳೆದಿದ್ದೆ ಊರಲ್ಲಾದ್ರೂ, ಇಲ್ಲೂ ಕಾಡಿದ್ರೂ ಅಲ್ಲಿ ಒಂಥರ ಪರಿಸರನೇ ಅದು ಡಿಫ್ರೆಂಟ್. ಅದು ಅದಕ್ಕೆ ಅನಿಸುತ್ತೆ ಅಷ್ಟೊಂದು ಜನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅದು ಒಂಥರ ಅಡ್ವೆಂಚರಸ್. ಆ ಜಾಗದಲ್ಲಿ ಕುದುರೆ ಹೋಗೋದು, ಆ ಕಲ್ಲು ಮಧ್ಯೆ ಎಲ್ಲ ಹೋಗೋದು, ಅದೇ ಒಂದು ಅಡ್ವೆಂಚರಸ್. ಅಲ್ಲಿ ಹೋದ್ವಿ, ಮೇಲ್ಗಡೆನೂ ಅಷ್ಟೇ ತುಂಬ ಜನ ಇದ್ದರು, ಎಲ್ಲ ಫ್ಯಾಮಿಲೀಸ್ ಜೊತೆ ಎಂಜಾಯ್ ಮಾಡ್ತಿದ್ರು. ತುಂಬ ಜನ ಇದ್ದರು ಅಂತ ನಾವೇನು ಮಾಡ್ಕೊಂಡ್ವಿ, ಅಲ್ಲಿ ಸ್ವಲ್ಪ ಮೇಲ್ಗಡೆ ಅಲ್ಲಿ ಜನ ಕಡಿಮೆ ಇದ್ದರು, ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೋಬೋದು, ಚೆನ್ನಾಗಿ ಬರುತ್ತೆ, ಸ್ವಲ್ಪ ಖಾಲಿ ಜಾಗ ಇದೆಯಲ್ಲ ಅಂತ ನಾವು ಅಲ್ಲಿ ಹೋಗಿದ್ದು ಆ್ಯಕ್ಚುಲಿ. ಅಲ್ಲಿ ಹೋದ ತಕ್ಷಣ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲೂ ಕೆಲವು ಜನ ಹೈದರಾಬಾದ್ ಅವರೇ ಸಿಕ್ಕಿದ್ರು, ಅವ್ರು ನಮ್ಮ ಫೋಟೋ ತೆಕ್ಕೊಟ್ರು, ನಾವು ಅವ್ರ ಫೋಟೋ ತೆಕ್ಕೊಟ್ವಿ. ಎಲ್ಲ ಚೆನ್ನಾಗೇ ಇತ್ತು ವಾತಾವರಣ. ಆ ಥರದ್ದು ಅಂತ ಒಂದು ಸಣ್ಣ ಸುಳಿವು ನಮಗೇನೂ ಸಿಕ್ಕಿಲ್ಲ. ಬಟ್ ಹೋಗೋವಾಗ ಒಂದು ಸಲ ಮನಸ್ಸಿಗೆ ಬಂತು, ಅಲ್ಲೆಲ್ಲ ಇಷ್ಟೊಂದು ಸೆಕ್ಯೂರಿಟಿ ಇದ್ದಾರೆ, ಇಲ್ಲಿ ಮಾತ್ರ ಯಾಕೆ ಒಬ್ಬರು ಇಲ್ವಲ್ಲ ಅಂತ ಮಾತಾಡ್ಕೊಂಡಿದ್ದೀವಿ ನಾನು ನನ್ನ ಹಸ್ಬೆಂಡು. ಬಟ್ ಅಷ್ಟು ಸೆಕ್ಯೂರ್ಡ್ ಇರ್ಬೋದು ಇಲ್ಲಿ ಏರಿಯಾ, ಸೊ ನೆಸೆಸಿಟಿ ಇಲ್ವೇನೋ ಅಂತ ನಮ್ಮ ತಲೆಯಲ್ಲಿ. ಅಲ್ಲಿ ಎಲ್ಲ ಹೋದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ. ನನ್ನ ಮಗ ಏನಂತಂದ, ನೆಕ್ಸ್ಟು ನಾವು ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಇದೆ ಸ್ವಲ್ಪ, ಅಲ್ಲಿ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡು ಹೇಳಿದ್ವಿ. ಬಟ್ ನನ್ನ ಮಗ ಏನಂತಂದ, ಇಲ್ಲ ಬೇಡ, ಹಶ್ವಾಗಿದೆ, ಇಲ್ಲಿ ಮ್ಯಾಗಿ ಫೇಮಸ್ ಅಂತೆ, ಫಸ್ಟು ಮ್ಯಾಗಿ ತಿನ್ಕೊಂಡು ಆಮೇಲೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬೇಕಿದ್ರೆ ಅಂತ ಅಂದ. ಓಕೆ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಅದು ಗಾಡ್ಸ್ ಗ್ರೇಸ್ ಅನ್ಬೇಕು, 2ನೇ ಶಾಪಲ್ಲೇ ನಾವು ಕೂತಿದ್ದು. ಯಾಕಂದರೆ ಅಷ್ಟು ದೊಡ್ಡ ಜಾಗಕ್ಕೂ ಒಂದೇ ಎಂಟ್ರಿ, ಅದೇ ಸೇಮ್ ಎಕ್ಸಿಟ್, ಅಲ್ಲಿ ಬೇರೆ ಯಾವ ಕಡೆಯಿಂದನೂ ಹೋಗೋಕ್ಕಾಗಲ್ಲ. ಅಲ್ಲಿ ಇವಾಗ ನ್ಯೂಸಲ್ಲೆಲ್ಲ ನೋಡಿದ್ವಿ ನಾವು, ಕೆಳಗಡೆಯಿಂದನೂ ಒಂದು ಚಿಕ್ಕ ಹೋಲ್ ಥರ ಇತ್ತು, ಗೇಟ್ ಇತ್ತು ಅಂತ. ಬಟ್ ನಾವು ಆ ಕಡೆ ಕೆಳಗಡೆ ಹೋಗೇ ಇಲ್ಲ ನಾವು. ಅದಕ್ಕೆ ನೆಕ್ಸ್ಟು ಅಲ್ಲಿ ಸೆಕೆಂಡ್ ಶಾಪ್ಗೆ ಬಂದು ಕೂತ್ವಿ. ಎಲ್ಲ ಆರ್ಡ್ರ್ ಮಾಡಿದ್ವಿ, ಮ್ಯಾಗಿ ಎಲ್ಲ ತಿಂದಾಗಿದೆ. ಜಸ್ಟು ಟೀ ಆರ್ಡ್ರ್ ಮಾಡಿದ್ವಿ, ಟೀನೂ ಬಂದಿದೆ. ನೆಕ್ಸ್ಟು ಅಲ್ಲಿ 2 ಸಲ ಸೌಂಡ್ ಆಯಿತು, ಏನು ಸೇಮ್ ನಮ್ಮ ಪಟಾಕಿ ಸೌಂಡ್ ಥರನೇ ಸೌಂಡ್ ಅದು ಆ್ಯಕ್ಚುಲಿ. ಸೌಂಡ್ ಆಯಿತು, ಕೇಳಿದ್ವಿ ನಾವು ಏನಾಗಿದೆ ಅಂತ, ಶಾಪ್ ಅವ್ರನ್ನೇ ಕೇಳಿದ್ವಿ. ಅವ್ರು ಏನಂದರು, ಪಟಾಕ ಜಲ್ ರಹಾ ಹೈ ಮೇಡಮ್, ಕೋಯಿ ದಿಕ್ಕತ್ ನಹಿ, ಆಪ್ ಚಾಯ್ ಪೀ ಲೀಜಿಯೇ ಆರಾಮ್ಸೆ ಅಂತ ಅಂದರು. ಇರಬಹುದೇನೋ ಅಂದ್ಕೊಂಡು ನಾವು ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ತಕ್ಷಣ ನಾವು ಎಲ್ಲಿ ಫೋಟೋ ತೆಕ್ಕೊಂಡಿದ್ವೋ ½ ಅವರಿಂದ ಅಲ್ಲೇ ಇದ್ದಿದ್ವು ನಾವು, ಆ ಜಾಗದಲ್ಲೇ ಫೋಟೋ ತೆಕ್ಕೋತಿರೋ ಜಾಗದಲ್ಲೇ ಇದ್ದಿದ್ದು. ಯಾವ ಜಾಗದಲ್ಲಿ ನಾವಿದ್ವೋ ಅಲ್ಲಿಂದಾನೇ ಎಂಟ್ರಿ ಕೊಟ್ಟಿದ್ದು. ಇಬ್ಬರು ಅಲ್ಲಿಂದ ಎಂಟ್ರಿ ಕೊಟ್ಟರು, ಅವರಿಬ್ಬರನ್ನ ನಾವು ನೋಡಿದ್ದೀವಿ. ಬಟ್ ಒಂದು 100 feet ಹತ್ರ ಬಂದಾಗ ನೋಡಿದ್ದೀವಿ. ಬಟ್ ಆ ಮುಖಗಳು ಇನ್ನೂ ನೆನಪಾಗ್ತಿಲ್ಲ, ಎಷ್ಟು ರೀಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋದ್ರೂ. ಆ ಪ್ಯಾನಿಕ್ ಸಿಚುವೇಶನ್ ಇದ್ದಿದ್ದರಿಂದನೋ ಏನೋ ಗೊತ್ತಿಲ್ಲ. ಬಟ್ ಕೆಳಗಡೆಯಿಂದನೂ ಫೈರಿಂಗ್ ಆಗ್ತಿದೆ. ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗಿಲ್ಲ. ಅವನು ಮೇಲ್ಗಡೆಯಿಂದ ಬಂದವನು ಫೈರಿಂಗ್ ಮಾಡ್ಕೊಂಡು ನಮ್ಮ ಹತ್ರನೇ ಬರ್ತಿದ್ದ. ಕೆಳಗಡೆಯಿಂದನೂ ಫೈರ್ ಆಗ್ತಿದೆ. ನಾವು ಏನು ಮಾಡಿದ್ವಿ, ಅಲ್ಲೇ ಚೇರಲ್ಲಿ, ಈ ಥರನೇ ಚೇರಲ್ಲಿ ಕೂತಿದ್ದು,
ಅದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಕೆಳಗಡೆ ಹೋದ್ವಿ, ಅಂದರೆ ಶಾಪ್ ಹತ್ರ ಹೋದ್ವಿ, ಶಾಪ್ ಒಳಗಡೆ ಹೋಗೋಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಅಲ್ಲೇ ಮಲ್ಕೊಂಡ್ಬಿಟ್ವಿ, ಒಬ್ಬರ ಮೇಲೆ ಒಬ್ಬರು ಫುಲ್ ಮಲ್ಕೊಂಡ್ಬಿಟ್ವಿ. ಎಲ್ಲ ಒಂದು 20-25 ಜನ ಹಾಗೆ ಮಲಗಿದ್ದೇನೋ ನಾವು, ಅಲ್ಲಿ ಗೊತ್ತಿಲ್ಲ ಎಷ್ಟು ಜನ ಅಂತ ಎಕ್ಸಾಕ್ಟ್ಲಿ. ಮಲಗಿದ್ವಿ ಫಸ್ಟು. ಆಮೇಲೆ ಅಲ್ಲೇ ನಮ್ಮ ಚೇರ್ ಮೇಲೆ ನಮ್ಮ ಬ್ಯಾಗ್ ಬಿಟ್ಟಿತ್ತು, ಅದರಲ್ಲೇ ಒರಿಜಿನಲ್ ID ಕಾರ್ಡ್ ಇದ್ದಿರೋದ್ರಿಂದ ಅದು ಯಾಕೆ ತಲೆ ಬಂತೋ ಗೊತ್ತಿಲ್ಲ ನನಗೆ. ಬ್ಯಾಗ್ ತಗೊಂಬಿಡೋಣ ಅಂತ ನಾನು ಬಗ್ಗಿದ್ದೀನಿ. ಬಗ್ಗೋವಾಗಲೇ ಒಂದು ಬುಲೆಟ್ಟು ನನ್ನ ಇಯರ್ ಪಾಸ್ ಹಿಂಗೆ ಇಷ್ಟು ಒಂದು ಇರ್ಬೋದು, ಅಲ್ಲಿಂದ ಪಾಸ್ ಹಾಕ್ಕೊಂಡು ಹೋಗಿದೆ. ಬಟ್ ಆ ಮೂಮೆಂಟಲ್ಲಿ ನನಗದು ಬುಲೆಟ್ ಅಂತಲೂ ಇದಾಗಿಲ್ಲ. ಆಮೇಲೆ ನೆಕ್ಸ್ಟು ಅದು ಆ ಬುಲೆಟೇ ನೆಲಕ್ಕೆ ಹೋಗಿ ಹೊಡೆದಿದೆ ಅಲ್ಲೇ ಪಕ್ಕದಲ್ಲಿ. ಆವಾಗ ನನಗೆ ರಿಯಲೈಸ್ ಆಗಿದ್ದು ಅದು ಬುಲೆಟ್ ಅಂತ. ಬಟ್ ಏನು ಮಾಡೋ ಸಿಚುವೇಶನಲ್ಲೂ ಇಲ್ಲ, ಕಿರುಚಿದ್ರು ಏನು ಬಿಡಲ್ಲ ಅವರು ಬಿಡಿ. ಆಮೇಲೆ ಅಲ್ಲೇ ಮತ್ತೆ ವಾಪಸ್ ನನ್ನ ಗಂಡ ಮತ್ತು ಮಗನ ಹತ್ರ ಬಂದೆ. ಅಲ್ಲಿ ಮಲ್ಕೊಂಡಿದ್ವಿ, ಒಂದು 2 ಮಿನಿಟ್ಸ್ ಆಗಿದೆ. ಅಲ್ಲಿ ಲೋಕಲೈಟೇ ಅವರು, ಶಾಪ್ ಅವರ ಯಾರು ಅಂತ ಗೊತ್ತಾಗಿಲ್ಲ ನಮಗೆ. यहाँ से भाग लीजिए आप, कोई दिक्कत नहीं, कोई प्रॉब्लम नहीं होगा, आप भागिए, ಬಟ್ ರುಕಿಯೇ ಮತ್ यहाँ पर ಅಂತ ಹೇಳಿದ್ರು. ನಮ್ಗೆ ಆ ಮೂಮೆಂಟಲ್ಲಿ ಅವ್ರ ಮಾತನ್ನ ನಂಬಬೇಕೋ ಬಿಡಬೇಕೋ ಅಂತಲೂ ಗೊತ್ತಾಗಿಲ್ಲ. ಏನೋ ಒಂದು ಧೈರ್ಯ ಬಂತು, ಓಡ್ಬಿಡೋಣ, ಬಚಾವಾಗ್ತೀವೇನೋ ಅಂದ್ಕೊಂಡು ಹೋದ್ವಿ, ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಫುಲ್ ಸ್ಟ್ಯಾಂಪೇಡ್ ಥರ ಆಗ್ಬಿಡ್ತು, ಯಾಕಂದರೆ ಒಂದೇ ಗೇಟ್ ಇದ್ದಿದ್ದಲ್ಲ ಅಲ್ಲಿ. ಸ್ಟ್ಯಾಂಪೇಡ್ ಥರ ಆಯಿತು, ಒಬ್ರನ್ನೊಬ್ರು ತುಳ್ಕೊಂಡು ಹೆಂಗೋ ಮಾಡಿಕೊಂಡು, ಪಾಪ ಮಗ ಬೇರೆ ಚಿಕ್ಕವನು, ಅವನ್ನ ನನ್ನ ಹಸ್ಬೆಂಡ್ ಹಿಡ್ಕೊಂಡಿದ್ರು. ಹೊರಗಡೆ ಹೋದ್ವಿ ಅಂತೂ. ಹೊರಗಡೆ ಹೋದ್ರೂ ಅಲ್ಲೇನು ಸುಲಭ ಇರಲಿಲ್ಲ ಹೋಗೋದು. ಎಲ್ಲ ಒಟ್ಟಿಗೆ ಬಂದಿದ್ದಾರೆ, ಪಾಪ ತುಂಬ ಏಜ್ ಆದವರು ಇದ್ದರು, ಅವರೆಲ್ಲ ಅಲ್ಲೇ ಕಾಲೆಲ್ಲ ಕೆಸರಲ್ಲಿ ಸಿಕ್ಕಾಕ್ಕೊಂಡಿದೆ, ಅವರು ಎಲ್ಲ ಹೆಲ್ಪ್ ಮಾಡಿ ಅಂತ ಕಿರ್ಚ್ತಾ ಇದ್ದಾರೆ. ತುಂಬ ಜನರಿಗೆ ಬುಲೆಟ್ ಪಾಸ್ ಆಗಿರಬೇಕು, ಅಂದರೆ ತಗಲಿಲ್ಲ, ತಕ್ಕೊಂಡು ಹೋಗಿರಬೇಕು. ಸೊ ಬ್ಲಡ್ ಕ್ಲಾಟ್ಸ್ ಎಲ್ಲ ಆಗಿದೆ, ಬ್ಲಡ್ ಸ್ಟೇನ್ಸ್ ಇದೆ ಬಟ್ಟೆ ಮೇಲೆ. ಅವರು ಎಲ್ಲ ನಮ್ಮ ಜೊತೆನೇ ಓಡೋಕ್ಕೆ ಬಂದರು. ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಲು ಅಂದರೆ ಫುಲ್ಲು ಮೊಳ್ಕಂಡೆ ತನಕ ಫುಲ್ಲು ಉಗೀತಾ ಇದೆ. ಅಲ್ಲಿ 3 ದಿನದ ಹಿಂದೆ ಮಳೆ ಬೇರೆ ಆಗಿತ್ತಂತೆ, ಅದಕ್ಕೆ ಹೆಂಗೋ ಮಾಡಿಕೊಂಡು ಓಡ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಒಂದು 5 ಕಿಲೋಮೀಟರ್ಸ್ ಬಂದಿದ್ದೇವೇನೋ ಹಾಗೆ ಓಡ್ಕೊಂಡು. ಆಮೇಲೆ ನಮ್ಮ ಕುದುರೆಯವನು ಅಲ್ಲಿ ಮುಂಚೆಯಿಂದನೇ ಅಲ್ಲೇ ತಪ್ಪಿಸ್ಕೊಂಡು ಅವ್ನು ಕೆಳಗಡೆ ಬಂದಿತ್ತಿದ್ದ. ದೂರದಿಂದ ನಮಗೆ ಓಡಿ ಬರುವಾಗ ನನಗೆ ಅವ್ನು ಕಾಣಿಸ್ದ. ಭಯ ಅಬ್ಬಿ ಚಲಿಯೇ ಹಮಾರೆ ಸಾತ್ ಅಂತ ಅಂದೆ, ಏನೋ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ನು ಬಂದ ನಮ್ಮ ಜೊತೆಗೇ. ಅವನು ನಮ್ಮ ಜೊತೆಗೆ ಒಂದು 1 ಕಿಲೋಮೀಟ್ರ್ ಬಂದಿರಬೇಕು. ಆವಾಗ ನಮ್ಗೆ 3 ಜನಿಗೂ ತುಂಬ ಸುಸ್ತಾಗಿದ್ದರಿಂದ, ಅದರಲ್ಲೂ ಮಗ ಪಾಪ ಚಿಕ್ಕವನಿದ್ನಲ್ಲ, ಅವ್ನು ಕೇಳ್ದ, ಅಮ್ಮ ನಡೆಯೋಕೆ ಆಗ್ತಿಲ್ಲ ಅಂತ. ಆವಾಗ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಟ್ಲೀಸ್ಟ್ ಒಂದು ಕುದುರೆನಾದರೂ ಹಿಡಿದು ಅವನ್ನಾರು ಮುಂದೆ ಕರ್ಕೊಂಡು ಹೋಗಿ ಪ್ಲೀಸ್ ಅಂತ. ಆವಾಗ ಅವನು ಇಲ್ಲ ಇರಿ, 3 ಜನಿಗೂ ಅರೇಂಜ್ ಮಾಡೋಕ್ಕಾಗುತ್ತಾ ನೋಡ್ತೀನಿ ಅಂತ ಬರ್ತಾ ಇದ್ದು ಕುದುರೆಗಳನ್ನೆಲ್ಲ ಹಿಡಿದು 3 ಕುದುರೆ ಹಿಡಿದು ನಮ್ಮನ್ನು ಕುದುರೆ ಮೇಲೆ ಹತ್ತಿಸ್ದ. ಆಮೇಲೆ 1 ಕಿಲೋಮೀಟ್ರ್ ಹೋಗಿದ್ದೀವಿ ಹಾಗೇನೆ. ಮುಂದೆ ಹೋಗಿದ್ದಾಗ ಮತ್ತೆ ಕುದುರೆ ಎಲ್ಲ ನಿಂತ್ಕೊಳ್ತು. ಅವನು ಇಲ್ಲೇ ಇಳಿದ್ಬಿಡಿ ನೀವು ಬೆಟರು ಅಂತ ಅಂದ. ಅಲ್ಲಿ ಇಳ್ಕೊಂಡು ಮತ್ತೆ ನಡ್ಕೊಂಡು ಹೋದ್ವಿ. ಅದಕ್ಕಿಂತ ಮುಂಚೆನೇ ಶಾರ್ಟ್ಕಟ್ ಒಂದು ಸಿಗುತ್ತೆ ಅಲ್ಲಿ. ಆ ಶಾರ್ಟ್ಕಟ್ಟಲ್ಲೂ ಅಷ್ಟೇ ತುಂಬ ಜನ ಅಲ್ಲೇ ಹೋಗ್ಬಿಟ್ರು. ಈ ಮೇನ್ ರೋಡಲ್ಲಿ ಬಂದವರು ನಾವು 3 ಜನ ಮತ್ತು ಆ ಕುದುರೆಯವನು ಮಾತ್ರ. ಬಟ್ ಅದೇ ಏನೋ ಎಲ್ಲ ಕೋಇನ್ಸಿಡೆನ್ಸು, ಒಳ್ಳೆಯದೇ ಆಗ್ತಾ ಹೋಯಿತು, ಗೊತ್ತಿಲ್ಲ. ಆಮೇಲೆ 3 ಜನ ನಡ್ಕೊಂಡು ಬರ್ತಿದ್ವಿ. ಕುದುರೆಯವನು ವಾಪಸ್ ಹೊರಟ, ನಮ್ಮನ್ನಲ್ಲಿ ತನಕ ಬಿಟ್ಬಿಟ್ಟು. ಅಲ್ಲಿ 3 ಜನ ಗನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರು ಪೊಲೀಸರು, ಆರ್ಮಿಯವರು ಒಂದು ಗೊತ್ತಾಗಿಲ್ಲ ನಮಗೆ. ಮತ್ತೆ ಭಯ, ಅಲ್ಲಿಂದ ಏನೋ ಬಚಾವಾಗಿ ಬಂದ್ಬಿಟ್ವಿ, ಮತ್ತೆ ಇವ್ರ ಕೈಯಲ್ಲಿ ಸಾಯಬೇಕು ಅಂತಿದ್ಯಾ ನಮಗೆ ಅಂತ. ಬಟ್ ಏನು ನಮ್ಮ ಹತ್ರ ಆಪ್ಷನ್ನೇ ಇರಲಿಲ್ಲ. ಸೊ ಹಂಗೆ ಮುಂದೆ ಹೋದ್ವಿ. ಅವ್ರು ಹೋದ ತಕ್ಷಣ ಅವರು ಅಪ್ಕೋ ಕೋಯಿ ಪ್ರಾಬ್ಲಮ್ ನೈ ಹುವಾನ ಅಂತ ಕೇಳಿದ್ರು. ಇಲ್ಲ ಅಂತ ಅಂದ್ವಿ ನಾವು. ಇಲ್ಲ ಏನು ತೊಂದರೆ ಇಲ್ಲ, ಅಬ್ ಘಬ್ರಾಯೆ ಮತ್ ಯಾಸೆ ಚಲೆ ಜಾಯಿಯೇ ಅಂತ ಅಂದರು. ಬಟ್ ಕೆಳಗಡೆ ಹೋದ್ವಿ, ಹಂಗೇನೆ ನಡ್ಕೊಂಡು ಹೋಗ್ತಿದ್ವಿ. ನಮ್ಮ ಡ್ರೈವರು ಅಷ್ಟೇ, ಕಾರ್ ಡ್ರೈವರು ಅಷ್ಟೇ, ಯಾರೂ ಬಂದಿರಲಿಲ್ಲ ಮೇಲ್ಗಡೆ. ಲಕ್ಕಿಲಿ ನಮ್ಮ ಡ್ರೈವರ್ ಮಾತ್ರ ಮೇಲ್ಗಡೆನೂ ಬಂದಿದ್ದರು ಅಲ್ಲಿ ಪಾಪ. ಆಮೇಲೆ ಅಲ್ಲಿ ಕರ್ಕೊಂಡು ಹೋದರು ನಮ್ಮನ್ನು. ಆ ಡ್ರೈವರು ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದು. ಮತ್ತು ವಾಪಸ್ ಶ್ರೀನಗರ್ಗೆ ಹೋಗೋವಾಗ ಒಂದು 5 ಅವರ್ಸ್ ಇರಬೇಕು, ಯಾಕಂದರೆ ಎಲ್ಲ ಆ್ಯಂಬುಲೆನ್ಸು, ಆರ್ಮಿ ವೆಹಿಕಲ್ಸ್ ಎಲ್ಲ ಆವಾಗ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಸೊ 5 ಅವರ್ಸ್ ಆಯಿತು. ಅದಾದಮೇಲೆ ನಾವು ಶ್ರೀನಗರದಲ್ಲಿರೋ ನಮ್ಮ ಹೋಟೆಲ್ಗೆ ಬಂದಿದ್ದು ಸರ್. ಆ್ಯಕ್ಚುಲಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.